ಲೋಕಸಭೆ ಚುನಾವಣೆಯ ಬಳಿಕ ಘೋಷಣೆಯಾಗಿದ್ದ ಕದನ ವಿರಾಮಕ್ಕೆ ಈಗ ಬ್ರೇಕ್ ಹಾಕ್ತಾ ಇದ್ದಾರೆ ಉಭಯ ಪಕ್ಷಗಳ ನಾಯಕರು. ಅದರಲ್ಲೂ ಪ್ರಮುಖವಾಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ನಡುವಣ ಟಾಕ್ ಫೈಟ್ ಜೋರಾಗಿದೆ. ಲೋಕಸಭೆ ಚುನಾವಣೆಯ ಬಳಿಕ ಕೊಂಚ ಬ್ರೇಕ್ ಆಗಿತ್ತು ಈ ಕದನ ವಿರಾಮ. ಒಂದು ಸ್ವಲ್ಪ ಆ ಕದನ ವಿರಾಮಕ್ಕೆ ಈಗ ಬ್ರೇಕ್ ಹಾಕಿದ್ದಾರೆ. ಎಚ್.ಡಿ.ಕೆ. ಮತ್ತು ಡಿ.ಕೆ.ಶಿ ಇಬ್ಬರೂ ನಾಯಕರಿಂದ ಕದನ ವಿರಾಮವನ್ನು ಉಲ್ಲಂಘಿಸಿ ಯುದ್ಧವನ್ನು ಸಾರ್ಬಿಟ್ಟಿದ್ದಾರೆ. ಮಾತಿನ ಯುದ್ಧ. ಎಚ್.ಡಿ.ಕೆ. ಡಿ.ಕೆ.ಶಿ ನಡುವೆ ಏಕವಚನದಲ್ಲೇ ವೈಯಕ್ತಿಕ ಮಾತಿನ ಸಮರ ಯಾಕೋ ದಿನದಿಂದ ದಿನಕ್ಕೆ ತಾರಕಕ್ಕೆ ಏರ್ತಾ ಇದೆ. ಭೂಮಿ ಮೇಲೆ ಬದುಕೋದಕ್ಕಾಗಲ್ಲ, ಹುಷಾರಂತ ಕೆಂಡದಂಥ ಮಾತು, ಗಂಡಸ್ತನದ ಮಾತು, ನಪುಂಸಕತೆಯ ಮಾತು, ಒಬ್ಬರಾದ ಮೇಲೊಬ್ಬರು ನಾ ಮುಂದು ತಾ ಮುಂದು ಅಂತ ಏಕವಚನದಲ್ಲೇ ಕಿತ್ತಾಡ್ಕೋತಾ ಇದ್ದಾರೆ ಒಂದು ಕಾಲದ ಜೋಡೆತ್ತುಗಳು. ತುಂಬ ಹಳೆಯ ದಿನಗಳು ಬೇಕಾಗಿಲ್ಲ. 2019ರಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ಇವರಿಬ್ಬರೇ, ನೀವು ಟಿ ವಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತಕ್ಕಂಥ ಇವರಿಬ್ಬರೇ ನಾಯಕರು ಪರಸ್ಪರ ಕೈ ಹಿಡಿದೆತ್ತಿ ನಾವಿಬ್ಬರೂ ಜೋಡೆತ್ತುಗಳು, ಸರ್ಕಾರ ನಾವಿಬ್ಬರೂ ಅಭಿವೃದ್ಧಿಯತ್ತ ಸಾಗ್ತೀವಿ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಈಗ ಪರಸ್ಪರ ಒಬ್ರಿಗೊಬ್ಬರು ಏಕವಚನದಲ್ಲಿ ಬೈದಾಡ್ಕೊಳ್ತಾ ಇರ್ತಕ್ಕಂಥ ನಿದರ್ಶನವನ್ನು ನಾವೀಗ ನೋಡ್ತಾ ಇದ್ದೀವಿ.